ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬಂದು ಪಾಲಕ್ ಅಂಡ್ ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ. ಸೊ ಪಾಲಕ್ ಅಂಡ್ ಈರುಳ್ಳಿ ಬೋಂಡ ಮಾಡೋದಕ್ಕೆ ನಾನು ದಪ್ಪದಾಗಿರೋ 2 ಈರುಳ್ಳಿನ ಉದ್ದುದವಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಾಗೆ ನಾನು ಏನು ತೋರಿಸ್ತಿದ್ದೀನಲ್ಲ ಆ ಕಪ್ಪಲ್ಲಿ 1 ಕಪ್ಪು ಪಾಲಕ್ ಅಂಡ್ 1 ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ಸೇರಿಸೋದ್ರಿಂದ ಬೋಂಡ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಂದು 3 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸೋಡಾ, ಅಜ್ವಾಯಿನ್, ಜೀರಿಗೆ, ಖಾರದ ಪುಡಿ ಕೂಡ ತೊಗೊಂಡಿದ್ದೀನಿ. ಫಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಈರುಳ್ಳಿಲಿರೋ ನೀರು ಕೂಡ ಬಿಡುತ್ತೆ, ಎಲ್ಲದಕ್ಕೂ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇದಾದಮೇಲೆ ನಾವು ಇದಕ್ಕೆ ಹಿಟ್ಟನ್ನ ಸೇರಿಸ್ಬೇಕು. ಸೊ ನಾನು ಫಸ್ಟ್ ತೋರಿಸಿದ್ನಲ್ಲ, ಸೊಪ್ಪೆಲ್ಲ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಫುಲ್ ಕಪ್ಪು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಸೇರಿಸ್ತೀವಿ ಅಂದರೆ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೇನೂ ಮಾಡ್ಬೋದು, ಕ್ರಿಸ್ಪಿನೆಸ್ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾನು ಇವಾಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಅಜ್ವಾಯಿನ್, ಜೀರಿಗೆ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು, ಬಟ್ ಅದು ತಿನ್ನೋವಾಗೆಲ್ಲ ಬಾಯಿಗೆ ಸಿಕ್ಕಿ ಖಾರ ಆಗುತ್ತೆ ಅಂತ ನಾನು ಖಾರದ ಪುಡಿ ಸೇರಿಸಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ದಾದಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು. ಅದಾದಮೇಲೆ ನಾವೇನು ಹಿಟ್ಟನ್ನ ತೊಗೊಂಡಿದ್ವಲ್ಲ, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ, ಇದಾದಮೇಲೆ ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಬೋಂಡದ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲಿಸ್ಕೊಳ್ಳಿ. ತುಂಬ ತೆಳ್ಳ ಮಾಡ್ಕೋಬೇಡಿ, ತೆಳ್ಳ ಮಾಡಿಕೊಂಡ್ರೆ ಬೋಂಡ ಬಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆಮೇಲೆ ಬೋಂಡ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಈ ಕನ್ಸಿಸ್ಟೆನ್ಸಿಲಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಬಂದು ಹುರಿದಿರೋ ಕಡಲೆ ಬೀಜ ಇರ್ತಾವಲ್ಲ, ಅದ್ರ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡೋದ್ರಿಂದ ಕೂಡ ಬೋಂಡ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಸೊ ನಾನು ನಮ್ಮ ಮನೇಲಿ ಆ್ಯಡ್ ಮಾಡಿಬಿಟ್ಟು ಮಾಡ್ತೀವಿ ಬೋಂಡನ, ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡಿ, ನಾನಿವಾಗ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೋಂಡ ಬಿಡೋದಕ್ಕೆ. ಹಾಗೆ ನಾನು ಬಾಣಲಿಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಬೋಂಡ ಬಿಡೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾಯಬೇಕು, 5 ಮಿನಿಟ್ಸ್. ಅದಾದಮೇಲೆ ನಾವು ಬೋಂಡ ಬಿಡಬೇಕು. ನಾನು ಅಷ್ಟೇ, ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಬೋಂಡನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದಾಗೆ ಬಿಡಿ. ಬೋಂಡ ಬಿಡೋವಾಗ ತುಂಬ ಕೇರ್ಫುಲ್ಲಾಗಿ ಬಿಡಿ, ಎಣ್ಣೆ ಎಲ್ಲ ಕೈಗೆ ತಾಗಿಸ್ಕೋಬೇಡಿ, ತುಂಬಾ ಸುಟ್ಟುಬಿಡುತ್ತೆ. ಸೊ ಹುಷಾರಾಗಿ ಬಿಡಿ ಅಂತ ಹೇಳ್ತಾ ಎಲ್ಲ ಬೋಂಡನೂ ಎಣ್ಣೆಗೆ ಬಿಟ್ಟಾದಮೇಲೆ 5 ಮಿನಿಟ್ಸ್ ಅದನ್ನು ಸ್ಟಿರ್ ಮಾಡ್ತಾ ಇರಿ. ಜಾಲರದಲ್ಲಿ ಸ್ಟಿರ್ ಮಾಡ್ತಾ ಇದ್ದಾಗ 5 ಮಿನಿಟ್ಸ್ ಆದಮೇಲೆ ಇದು ಈ ಥರ ಗೋಲ್ಡನ್ ಬ್ರೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾದಾಗ ನಮ್ಮ ಬೋಂಡ ಬೆಂದಿದೆ ಅಂತ ಅರ್ಥ. ಗೋಲ್ಡನ್ ಬ್ರೌನ್ ಬಂದು 2 ಮಿನಿಟ್ಸ್ ಆದಮೇಲೆ ನೀವು ಬೋಂಡನ ಪ್ಲೇಟಿಗೆ ತೆಗಿಬೋದು. ತೆಗೆದಿದ್ದಾದಮೇಲೆ ನೀವು ಬಿಸಿ ಬಿಸಿಯಾಗಿ ಕಾಫಿ ಅಥವಾ ಟೀ ಜೊತೆ ಸರ್ವ್ ಕೂಡ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.